ಅದಕ್ಕೋಸ್ಕರನೇ ಅವರೆಲ್ಲ ನಮ್ಗೇನು ಅರ್ನಿಂಗ್ಸ್ ಇತ್ತು, ಏನು ನಮ್ಮ ಟಿಪ್ಸ್ ಇತ್ತು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಮ್ಗೇನು ಸಿಗಬೇಕು ಅದೇನು ಸಿಗ್ತಾ ಇಲ್ಲ. ಈಗ ನಾವು ಸಾಲ ಸೋಲ ಮಾಡಿ ಗಾಡಿಗಳ ಮೇಲೆ ಬಂಡವಾಳ ಹಾಕಿದ್ದೀವಿ. ಆ ಬಂಡವಾಳ ನಾವು ತೆಗಿಬೇಕು ಅಂತ ಅಂದರೆ ಇವಾಗ ಬರೀ ಖಾಲಿ ನಾವು ಡೀಸೆಲ್ಗೂ ಕೂಡ ಹಾಕೋಕ್ಕಾಗ್ತಾಯಿಲ್ಲ. ಇನ್ನು ನಮ್ಮ ಗಾಡಿ ಬಂಡವಾಳ ತೆಗಿಯೋಕ್ಕಾಗುತ್ತೆ. ಈಗ ನಮ್ಮ ಡ್ರೈವರ್ಗಳು ಎಂಥ ಪರಿಸ್ಥಿತಿ ಬಂದಿದ್ದಾರೆ ಅಂತ ಅಂದರೆ ದಿಸ ಕೂಡ ಸಾಯುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಹಳ್ಳಿಗಳ ಕಡೆ ಹೆಂಗೆ ಬೆಳೆ ಆಗ್ತಾನೆ, ಮಳೆ ಮುಂಜಾನೆ ಬೆಳೆ ಬೆಳಿತಾನೆ, ಸಾಲ ಸೋಲ ಮಾಡಿ ಅದನ್ನು ಹಾಕಿ ಇವತ್ತು ಅವ್ರು ದಿಸ ಕೂಡ ಸಾಯಬೇಕು ಬಂದಿದೆ. ಆ ಕೊಟ್ಟು ಸಹಾಯ ಅಂತ ಪರಿಸ್ಥಿತಿ ಬಂದಿದೆ. ಓಲಾ ಊಬರ್ ಕಂಪ್ನಿಯಿಂದ ನಿಮ್ಗೆ ಏನು ಆಗಬೇಕಾಗಿದೆ? ನಮ್ಗಿಷ್ಟೇ ನಮ್ಮ ಫಸ್ಟ್ ಏನಿತ್ತು ಅದು ಸ್ಪೆಷಲ್ ಹಾಕ್ಬೇಕು ಅಷ್ಟೇ. ನಮಗೆ ಇವಾಗ ನಮ್ದೇನು ಅಂತಂದ್ರೆ ಮೇನ್ ಪಾಯಿಂಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಊಬಾರು ಓಲ್ವೋ ಏನು ಫೆಸಿಲಿಟಿ ಕೊಡ್ತಾ ಇದ್ದ ನಮ್ಮ ಗಾಡಿಗಳೆಲ್ಲನೂ. ಇವಾಗ ಒಬ್ಬನಿಗೆ ಅದ್ರ ಬಗ್ಗೆ ಗಾಡಿ ಬಗ್ಗೆ ABCD ಗೊತ್ತಿರಲಿಲ್ಲ. ಯಾವಾಗ ಹೇಳ್ಕೊಂಡು ಊಬರ್ನಲ್ಲಿ ಅಷ್ಟಾಗುತ್ತಪ್ಪ, ಓಲ್ವೋದಲ್ಲಿ ಎಷ್ಟಾಗುತ್ತೆ ಆಸೆ ಮಾಡ್ಕೊಂಡು ಏನೇನೋ ಗಾಡಿ ಕೊಡ್ತಾನೆ ಅದನ್ನೆಲ್ಲ ಇದು ಮಾಡ್ಕೊಂಡು ಗಾಡಿ ಬಂಡವಾಳ ಹಾಕೊಂಡ್ಬಿಟ್ಟಿದ್ದಾರೆ. ಬಂಡವಾಳ ಹಾಕೊಂಡ್ಬಿಟ್ಟು ಇವತ್ತು ಡ್ರೈವರ್ಗಳು ಎಷ್ಟೋ ಜನಗಳು ವಿಸ ಕುಡಿಯೋಕೆ ತಯಾರಾಗವ್ರೆ. ಇವಾಗ ನೀವು ಮಾಡ್ತಿರೋದು ಚಾಲಕರು ತಡೆದು ಅವ್ರನ್ನ ಅಡ್ಡ ಕಟ್ಟಿ ಇದು ಮಾಡ್ತಾ ಇದ್ದೀರಾ. ಪ್ಯಾಸೆಂಜರ್ ತೊಂದರೆ ಆಗ್ತಾ ಇಲ್ವಾ? ಪ್ಯಾಸೆಂಜರ್ಗೆ ತೊಂದರೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ. ಪ್ಯಾಸೆಂಜರ್ಗೆ ನಾವಿವಾಗ ಪ್ರತಿಯೊಬ್ಬ ಡ್ರೈವರ್ಗಳಿಗೂ ನಾವು ಹೇಳಿದ್ದೀವಿ. ಆದರೂ 10 ಜನ ಇಲ್ಲಿ ಓಡಿಸ್ತಾ ಇದ್ರೆ 10 ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರೇನು ಹೇಳ್ಬೇಕಾರೆ ಊಬರ್ನವ್ರು ಓಲ್ವೋದವರು ಇವನು ಹೋದ್ರೆ ಇನ್ನೊಬ್ಬ ಬರ್ತಾನೆ. ಈಗ ಒಂದು ಹೋರಾಟ ಅಂತ ಒಂದು ಪ್ಲಾನಿಂಗ್ ಅಂತ ಇರ್ತದೆ. ಎಲ್ಲರನ್ನೂ ಸೇರಿಸಿ ಮಾಡುವಂಥ ಒಂದು ಪ್ಲಾನಿಂಗ್ ಅಂತ ಇರ್ತದೆ. ನೀವೇನು ಪ್ಲಾನಿಂಗ್ ಮಾಡಿದ್ರೆ ಏಕಾಏಕಿ ರೋಡ್ಗಿಳಿದ್ರೆ ಹೇಗೆ?